ಇವಾಗ ಮೆಹಂದಿ ಹಾಕೊತಾ ಇದ್ದೀನಿ. ಇವಾಗಿನ್ನು ಸ್ಟಾರ್ಟ್ ಮಾಡಿದ್ದೀರಿ. ಒಂದು ಕೈ ಕ್ಷೇಮ, ಒಂದು ಕೈ ಭೂಮಿಕಾ ಮಾಡ್ತಿದ್ದಾರೆ. ಚೆನ್ನಾಗಿ ಹಾಕ್ತಾರೆ ಆ್ಯಕ್ಚುಲಿ ಮೆಹಂದಿನ. ಅದಕ್ಕೆ ನಾನೆಲ್ಲೋ ಆಚೆ ಎಲ್ಲೋ ಹಾಕ್ಸ್ಕೊಂಡಿಲ್ಲ, ಯಾಕಂದರೆ ನಮ್ಮನೇಲೇ ತುಂಬ ಒಳ್ಳೊಳ್ಳೆ ಆರ್ಟಿಸ್ಟ್ಗಳಿದ್ದಾರೆ. ಸೊ ಫೈನಲ್ ಹಾಕಾದ್ಮೇಲೆ ತೋರಿಸ್ತೀನಿ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು. ಫ್ರೆಂಡ್ಸ್, ಫೈನಲಿ ಮೆಹಂದಿ ಮುಗಿದಿದೆ. ಎರಡೂ ಕೈಗೆ ಫ್ರಂಟ್ ಆ್ಯಂಡ್ ಬ್ಯಾಕ್ ಈ ಥರ ಬಂದಿದೆ. ಒಂದು ಕಡೆ ಬೇಬಿ ಮಾಮ್ ಟು ಬಿ ಮಾಮ್ ಅಂತ ಹಾಕಿದ್ದಾರೆ, ಪಾಪ ಕಮ್ಮಿಂಗ್ ಅಂತ ಹಾಕಿದ್ದಾರೆ. ಈ ಕಡೆ 2026 ಡ್ಯಾಡ್ ಟು ಬಿ, ಇಲ್ಲಿ ಟೆಡ್ಡಿ ಬೇರು, ಚಂದ್ರ, ಇದೆಲ್ಲ ಈ ಸೈಡ್ ಭೂಮಿಕಂದು, ಈ ಸೈಡ್ ಶೇಮಂದು. ಎರಡು ಕಡೆ ಬ್ಯಾಕ್ ಈ ಥರ ಲೋಟಸ್ನ ಸುಮ್ಮನೆ ಹಾಗೆ ಹಾಕಿದ್ದಾರೆ. ಚೆನ್ನಾಗಿದೆ. ಇಷ್ಟೊತ್ತಾಯಿತು ಹಾಕೊಳ್ಳೋದಕ್ಕೆ, ಸಾಕಾಯಿತು. ಬ್ಯಾಕ್ ಪೇನ್ ಬಂದುಬಿಟ್ಟಿದೆ. ತುಂಬ ನಿದ್ದೆ ಅಂದರೆ ನಿದ್ದೆ ಹಿಡಿತಾ ಇದೆ. ಈಗ ಹಂಗೆ ಮಲ್ಕೊಂಬಿಟ್ರೆ ಬೆಳಗ್ಗೆ ಎದ್ದು ತೊಳ್ಕೊತೀನಿ. ನನ್ನ ಮಗನೂ ಹಾಕ್ಸ್ಕೊಂಡಿದ್ದಾನೆ. ಒಂದು ಕೈಗೆ ಗಣೇಶ, ಇನ್ನೊಂದು ಕೈಗೆ ಏನು ಪಾಪ ಅದು ಬ್ರದರ್ ಟು ಬಿ, ಬ್ರದರ್ ಕಮ್ಮಿಂಗ್ ಸೂನ್. ಈಗ ಇದು ಒಣಗೋಗಿತ್ತು, ತೊಳ್ಬಿಟ್ಟು ಒರೆಸ್ಕೊಂಡೆ, ಶಮಕಿ ಒರೆಸ್ತು. ಈಗ ಈ ದತ್ತೆ ಹಾಕಿತು. ಅದನ್ನ ಬೆಳಗ್ಗೆವರೆಗೂ ಹಂಗೆ ಇಟ್ಕೊಂಡಿದ್ರೆ ನೀಟಾಗಿ ಚೆನ್ನಾಗಿ ಬರುತ್ತೆ. ಬೆಳಗ್ಗೆವರೆಗೂ ಹಿಂಗೆ ಇಟ್ಕೊಂಡು ಮಲ್ಕೊಂಡ್ರೆ ನೀಟಾಗಿ ಬರುತ್ತೆ. ಬೆಳಗ್ಗೆ ಎದ್ದು ಒರೆಸ್ಬಿಟ್ಟು ನೀರೆಲ್ಲ ಹಾಕ್ಬಿಟ್ಟು ಬಂದು ತೊಳ್ಕೊಂಡು ಗೈಸ್, ಬೆಳಗ್ಗೆ ಹೆಂಗೆ ರೆಡಿ ಆಗ್ತೀವಿ, ಏನೆಲ್ಲ ಪ್ರಿಪ್ರೇಷನ್ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸ್ತೀವಿ, ಮಾಡ್ತೀವಿ ವ್ಲಾಗ್ನ. ಈಗ ತುಂಬ ನಿದ್ದೆ ಬರ್ತದೆ. ಗುಡ್ ನೈಟ್. ಗುಡ್ ನೈಟ್. ನಮ್ಮ ಇವೆಂಟ್ ಆರ್ಗನೈಸರ್ಸು ಇವಾಗೆಲ್ಲ ಅರೇಂಜ್ ಮಾಡ್ತಿದ್ದಾರೆ. ಬ್ಯಾಕ್ ಡ್ರಾಪು ಭೂಮಿಕಾ ಆ್ಯಂಡ್ ಕ್ಷೇಮ. ಫೈನಲ್ ಲುಕ್ ಹೆಂಗೆ ಬರುತ್ತೆ ಅಂತ ನೋಡೋಣ ಮಾಡಾದ್ಮೇಲೆ. ನಮಸ್ಕಾರ ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಸಿಂಪಲ್ಲಾಗಿ ಸೀಮಂತ ಫಂಕ್ಷನ್ಸ್ನ ಮಾಡ್ತಾಯಿದ್ದೀವಿ. ಅಂದರೆ ಜಸ್ಟ್ ಕ್ಲೋಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ನೀವೇ ನೋಡ್ತಾ ಇದ್ದೀರಲ್ಲ. ಇವಾಗ ನಮ್ಮ ಮಾವ, ನನ್ನ ನಾದಿನಿ ಹಾಗೆ ನನ್ನ ತಂಗಿ 3 ಜನ ಸೇರಿಕೊಂಡು ಬ್ಯಾಕ್ ಡ್ರಾಪ್ ಎಲ್ಲನೂ ರೆಡಿ ಮಾಡಿದ್ರು. ನೋಡಿ ಹಿಂಗಿತ್ತು ಫೈನಲ್ ಔಟ್ಲುಕ್ಕು. ಅದು ಸಿಂಪಲಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಫ್ರೆಂಡ್ಸ್, ಇವಾಗ ಈ ಥರ ರೆಡಿ ಆಗಿದ್ದೀನಿ. ಇದು ಮೈಸೂರು ಸಿಲ್ಕ್ ಸ್ಯಾರಿ, ಶ್ರೀಮಂತಕ್ಕೆ ಅಂತಲೇ ತೊಗೊಂಡಿತ್ತು. ಶ್ರೀಮಂತ ಮನೇಲೇ ಮಾಡ್ತಾ ಇದ್ದೀವಿ ಸಿಂಪಲಾಗಿ. ಸೊ ಎಲ್ಲ ಬಂದಿದ್ದಾರೆ ಇವಾಗ. ಎಲ್ಲ ಅಂದರೆ ಎಲ್ಲ ಅಲ್ಲ, ನಮ್ಮ ಮನೇಲಿ ನಮ್ಮ ಅಪ್ಪ, ಅಮ್ಮ, ಆಂಟಿ, ನನ್ನ ಕಸಿನು ಬಂದಿದ್ದಾರೆ. ಈ ಥರ ರೆಡಿ ಆಗಿದ್ದೀನಿ ಸಿಂಪಲಾಗಿ. ಅಂದರೆ ಎಲ್ಲ ರೆಡಿ ಮಾಡಿರೋದು ಭೂಮಿಕಾ, ಶೇವ, ನನ್ನ ತಂಗಿದಿರ ಎಲ್ಲ ಸೇರ್ಕೊಂಡು ರೆಡಿ ಮಾಡಿದ್ದು. ಸ್ಯಾರಿ ಡ್ರಾಪಿಂಗ್ ಎಲ್ಲ ಭೂಮಿಕಂದೆ. ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ನನಗೆ ಅನಿಸ್ತಾ ಚೆನ್ನಾಗಿ ಕಾಣಿಸ್ತೀನಿ ಅಂತ. ಹೆಂಗೆ ಕಾಣಿಸ್ತೀನಿ ಅಂತ ಹೇಳಿ ಮೆಹಂದಿ ನೋಡಿ ಈ ಥರ ಬಂದಿದೆ, ಚೆನ್ನಾಗಿ ಬಂದಿದೆ. ಸೊ ಇವಾಗ ರೆಡಿ ಆಗಿದ್ದೀನಿ, ಕೆಳಗಡೆ ಹೋಗ್ಬೇಕು, ಬಂದ್ಕೋಬೇಡ. ಸಿಂಪಲ್ ಡೆಕೋರೇಷನ್ ಮಾಡಿದರೂ ಕೂಡ ತುಂಬ ಬ್ಯೂಟಿಫುಲ್ಲಾಗಿ ಇತ್ತು. ಹಾಗೆ ರೆಡಿ ಆಗೋದೇ ತುಂಬ ಸ್ಪೆಷಲ್ ಅಂತ ಅನಿಸಿತ್ತು, ಯಾಕೆಂದರೆ ಇವೆಂಟ್ ನಂದೇ ಅಲ್ವಾ. ಸೊ ಏನು ಶ್ರೀಮಂತ ಅಂದರೆ ತುಂಬಾ ಖುಷಿ. ಹಾಗೆ ಎಲ್ಡರ್ಸ್ ಎಲ್ಲ ಆಶೀರ್ವಾದ ಬ್ಲೆಸ್ಸಿಂಗ್ಸ್ ಮಾಡಿದ್ರು. ಅದು ತುಂಬ ಮೆಮೊರಬಲ್ ಮೂಮೆಂಟ್ ಆಗಿತ್ತು. ಸ್ಮಾಲ್ ಫಂಕ್ಷನ್ ಆದರೂ ಕೂಡ ಫ್ಯಾಮಿಲಿ ಜೊತೆ ಕ್ವಾಲಿಟಿ ಟೈಮ್ ಸಿಕ್ತು ಅಂತ ಬಹಳನೇ ಖುಷಿ ಇತ್ತು. ಸೊ ಇದ್ರ ಜೊತೆ ನಾವು ಮನೆ ಅಡುಗೆನೇ ಮಾಡಿದ್ದು, ಅಂದರೆ ಅಡುಗೆನ ಮನೆಯಲ್ಲೇ ಮಾಡಿದ್ವಿ. ಎಲ್ಲ ಕೂಡ ಸಪೋರ್ಟ್ ಮಾಡಿದ್ರು. ಫ್ಯಾಮಿಲಿ ಮೆಂಬರ್ಸ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ನೋಡ್ತಾ ಇದ್ದೀರಲ್ಲ, ಅಂದರೆ 5 ಜನ ಮುತ್ತೈದೆಯರು ಮಾತ್ರ ಅರಿಶಿನ ಕುಂಕುಮ ಇಟ್ಟು, ಹೂವು ಇಟ್ಟು, ಬಳೆ ಹಾಕಿದ್ರು. ಮತ್ತೆ ಏನಪ್ಪ ಅಂತಂದರೆ, ನಮ್ಮ ಅತ್ತೆ ಮನೆಯಲ್ಲೇ ಆ್ಯಕ್ಚುಲಿ ಶ್ರೀಮಂತ ಮಾಡೋ ಥರ ಇಲ್ಲ. ಅಂದರೆ ಅವರು ತುಂಬ ಬ್ಯಾಕೇನೆ, ಅಂದರೆ ತುಂಬ ತಲೆಮಾರಿನ ಹಿಂದೆಯಿಂದ ಅವರು ಶ್ರೀಮಂತ ಮಾಡಿಲ್ಲ. ಬಿಕಾಸ್ ಸಮ್ ನೆಗೆಟಿವ್ ಆಗಿತ್ತು ಅಂತ ಹೇಳಿಬಿಟ್ಟು ಆವಾಗಿಂದ ಅವರು ಯಾರಿಗೂ ಕೂಡ ಶ್ರೀಮಂತ ಮಾಡಿಲ್ಲ. ಬಟ್ ನನ್ನ ಫಸ್ಟ್ ಡೆಲಿವರಿ ಟೈಮಲ್ಲಿ, ಅಂದರೆ ಫಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಶ್ರೀಮಂತ ಬೇಕೇ ಬೇಕು ಅಂತ ಹೇಳಿ ಹಠ ಮಾಡಿದ್ದೆ. ಆವಾಗ ನಾವು ಶ್ರೀಮಂತನ ಒಂದು ಪಾರ್ಟಿ ಹಾಲಲ್ಲಿ ಇಟ್ಕೊಂಡಿದ್ವಿ. ಸೊ ನೋಡ್ತಾ ಇದ್ದೀರಲ್ಲ ನೀವು, ಮುಂದೆ ಯಾವುದೇ ರೀತಿಯಾದಂಥ ಟೇಬಲ್, ಅಂದರೆ ತಟ್ಟೆ ಜೋಡಿಸೋದು ಆ ಥರದ್ದೆಲ್ಲ ಏನೂ ಮಾಡಿಲ್ಲ. ಇವಾಗ ಏನು ಸಿಂಪಲಾಗಿ ಒಂದು ತಟ್ಟೆ ಇಟ್ಟಿದ್ರಲ್ಲ, ಅದು ಅಮ್ಮನ ಮನೆ ಕಡೆಯಿಂದ ನನಗೆ ಸೀರೆ, ಅರಿಶಿನ ಕುಂಕುಮ, ಬಳೆ ಅದು ಕೊಟ್ಟಿದ್ದು. ಅತ್ತೆ ಮನೆಯಿಂದ ಬರೀ ಬಳೆ ಶಾಸ್ತ್ರ ಮಾಡಿದ್ದಷ್ಟೇ. ಯಾಕೆಂದರೆ ನಾನು ಹೇಳಿದ್ನಲ್ಲ, ಅತ್ತೆ ಮನೆ ಕಡೆಯಿಂದ ಯಾವುದೇ ರೀತಿಯಾದಂಥ ತಟ್ಟೆಗಳನ್ನ ಜೋಡಿಸಿ ನಾವು ಶ್ರೀಮಂತನ ಮಾಡೋ ಹಾಗಿಲ್ಲ. ಆದರೂ ಕೂಡ
ಸಿಂಪಲ್ಲಾಗಿ ಏನು ತಟ್ಟೆ ಹಿಡ್ದಂಗೆ ಈ ಥರ ಡೆಕೋರೇಷನ್ ಮಾಡಿ ಸಿಂಪಲ್ಲಾಗಿ ಮಾಡಿದ್ವಿ. ಅಮ್ಮನ ಮನೆಯಿಂದ ಜಸ್ಟ್ ಸೀರೆ ಅವ್ರು ಏನು ಕೊಡಬೇಕಲ್ಲ, ಅವ್ರು ಏನು ತರಬೇಕಲ್ಲ ಅದನ್ನು ತೊಗೊಂಬಂದಿದ್ರು. ಹಾಗೆ ನಮ್ಮನೆ ಎದುರುಗಡೆ ಮನೆ ಆಂಟಿ ಕೂಡ ಅವರು ಕೂಡ ಸೀರೆ, ಅರಿಶಿನ ಕುಂಕುಮ, ಹೂವು, ಬಳೆ ಕೊಟ್ಟರು. ತುಂಬಾ ಖುಷಿ ಆಯಿತು ನನಗೆ. ಅಡುಗೆನೂ ಅಷ್ಟೇ ನಾವು ಸಿಂಪಲ್ಲಾಗೆ ಮನೆ ಅಡುಗೆನೇ ಮಾಡಿದ್ದು, ಹೊರಗಡೆಯಿಂದ ಏನೂ ತರಿಸಿರಲಿಲ್ಲ, ಮನೆಯಿಂದನೇ ಮಾಡಿದ್ದು. ಹಾಗೆ ನಮ್ಮ ಮಾವ ಕೂಡ ನನಗೆ ಅಮೌಂಟ್ ಕೊಟ್ಟರು, ಅಂದರೆ ಗಿಫ್ಟ್ ರೀತಿಯಲ್ಲಿ ಒಂದು ಸ್ವಲ್ಪ ಅಮೌಂಟ್ ಕೊಟ್ಟರು. ಆಮೇಲೆ ನನಗೆ ಫೇವ್ರೆಟ್ ಒಂದು ಸ್ವೀಟ್ ಅಂದರೆ ಕ್ಯಾರೆಟ್ ಹಲ್ವನ ತೊಗೊಂಡು ಬಂದು ತಿನ್ನಿಸಿದ್ರು. ನನಗಂತೂ ತುಂಬಾ ಖುಷಿ ಆಯಿತು. ಇನ್ನೇನು ಬೇಕಲ್ವ ಇದಕ್ಕಿಂತ ಒಂದು ತುಂಬಿದ ಬಸ್ರಿಗೆ ಮನೆಯಲ್ಲಿ ಇಷ್ಟೆಲ್ಲ ಸಪೋರ್ಟ್ ಕೊಡ್ತಾ ಇರೋಂಥ ನನ್ನ ಫ್ಯಾಮಿಲಿಗೆ ನಾನು ತುಂಬ ಗ್ರೇಟ್ಫುಲ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇದು ನನ್ನ ಹಸ್ಬೆಂಡು, ನನ್ನ ಅತ್ತೆ ಮಾವ, ನನ್ನ ಅದ್ನಿ, ನನ್ನ ಪೇರೆಂಟ್ಸ್, ನನ್ನ ಸಿಸ್ಟರ್ಸ್ ಎಲ್ಲರಿಗೂ ಕೂಡ ಅಲ್ಲಿ ಬಂದಂಥ ನಮ್ಮ ಆಂಟಿ ಆಗಿರ್ಬೋದು, ಎದುರುಗಡೆ ಮನೆ ಆಂಟಿ ಆಗಿರ್ಬೋದು, ಅಜ್ಜಿ, ಎಲ್ಲರಿಗೂ ಕೂಡ ನಾನು ತುಂಬ ಥ್ಯಾಂಕ್ಸನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಸಣ್ಣ ಇವೆಂಟನ್ನೇ ಇಷ್ಟು ಚೆನ್ನಾಗಿ ನೆರವೇರಿಸ್ಕೊಟ್ರು. ಯಾವ ಬೇಬಿ ಎಕ್ಸ್ಪೆಕ್ಟ್ ಮಾಡ್ತಿದ್ಯಾ? ಗರ್ಲ್ ಬೇಬಿ ಯಾವ್ದಾಗುತ್ತೆ? ಗರ್ಲ್ ಯಾವ್ದಾರ ಆಗಲಿ ಆದರೆ ಗರ್ಲ್ ಬೇಬಿ ಬೇಕಂತ. ನಿಮಗೆ ಯಾವ್ದಾಗುತ್ತಮ್ಮ? ಗರ್ಲ್ ಆಗುತ್ತೆ. ನೀರಪ್ಪ ಬರೀ ಮಾತ್ರ ಹೇಳು. ನಮ್ಮಪ್ಪ ಇದ್ದಾನೆ, ನಮ್ಮಮ್ಮ ಬೇಕು, ಹೆಣ್ಮಗಳೇ ಬೇಕು, ನನ್ನ ಸೊಸೆ ಮೊಮ್ಮಗಳು ಮನೆಗೆ ಆರೋಗ್ಯವಾಗಿ ಬರ್ಬೇಕು. ಸುಮ್ಮನೆ ಇರಿ ನೀವು. ಕನ್ಫರ್ಮ್, ನೋ ಡೌಟ್. ಅವ್ರ ಫಸ್ಟ್ ಗರ್ಲ್ ಮಗು. ಆ್ಯಂಡ್ ಅಡುಗೆ ವಿಷಯ ಹೇಳಿದ್ನಲ್ವ ನಾನು. ಸೊ ನೋಡಿ, ಬಾಳೆ ಎಲೆ ಊಟನೇ ಮಾಡಿಸಿದ್ವಿ, ಅಂದರೆ ಮನೆಯಲ್ಲೇ ಮಾಡಿದ್ವಿ. ಒಬ್ಬಟ್ಟು, ಸ್ವೀಟ್ಗೆ ಒಬ್ಬಟ್ಟು, ಹಾಗೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಪಲಾವು, ಹಪ್ಪಳ, ಅನ್ನ, ಒಬ್ಬಟ್ಟು ಸಾರು, ಪಾಯಸ ಇಷ್ಟೆಲ್ಲ ಮಾಡಿದ್ವಿ. ಸೊ ಊಟ ಎಲ್ಲ ಆದಮೇಲೆ ಎಲ್ಲರೂ ಕೂತ್ಕೊಂಡು ಸ್ವಲ್ಪ ಹೊತ್ತು ಚಿಟ್ ಚಾಟ್ ಮಾಡಿ ಒಂಥರ ತುಂಬ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ತುಂಬ ಕಮ್ಮಿ ಜನ ಇದ್ರೂ ತುಂಬ ಕ್ವಾಲಿಟಿ ಟೈಮ್ನ ನಾವು ಸ್ಪೆಂಡ್ ಮಾಡಿದ್ವಿ. ಅದಾದಮೇಲೆ ರಾವುಗಾಲ ಬರೋದಕ್ಕೂ ಮುಂಚೆ ಮನೆಯಿಂದ ಹೊರಡಬೇಕು ಅಂತ ಹೇಳಿಬಿಟ್ಟು ಭೂಮಿಕಾ ಎಲ್ಲರಿಗೂ ಅರಿಶಿನ ಕುಂಕುಮ ಕೊಟ್ಟಳು. ಸೊ ನಾವು ಆ್ಯಕ್ಚುಲಿ 9 ಜನ ಮನೆಯಿಂದ, ಅಂದರೆ 9 ಜನ ಹೋಗಬೇಕು ಅಂತ ಶಾಸ್ತ್ರ ಇತ್ತು. ಸೊ ಎಲ್ಲರಿಗೂ ಬೇಗ ಬೇಗ ಅರಿಶಿನ ಕುಂಕುಮ ತೊಗೊಂಡು ನಾನು ಕೂಡ ಅರಿಶಿನ ಕುಂಕುಮ ತೊಗೊಂಡೆ. ಅದು ಒಂಥರ ಏನೋ ಒಂಥರ ಫೀಲಿಂಗು, ಹೋಗಬೇಕಲ್ಲ, ಮತ್ತು ಇನ್ನೂ ಆಲ್ಮೋಸ್ಟ್ ಲೈಕ್ 6 to 9 months ಆಗುತ್ತಲ್ಲ ವಾಪಸ್ ಬರೋದಕ್ಕೆ ಅಂತ ಒಂಥರ ಏನೋ ನನಗೂ ಫೀಲಿಂಗು. ಅತ್ತೆ ಮಾವನ ಆಶೀರ್ವಾದ, ಆಮೇಲೆ ಅಜ್ಜಿಯ ಆಶೀರ್ವಾದ ತೊಗೊಂಡು, ನಮ್ಮ ಮನೆ ದೇವರ ಆಶೀರ್ವಾದ ತೊಗೊಂಡು ನಾನು ಮನೆಯಿಂದ ಹೊರಟೆ. ತುಂಬ ಹಾರ್ಟ್ ಫೀಲಿಂಗಿಂದ ನಾನು ಮನೆಯಿಂದ ಹೊರಟೆ. ಯಾಕೆಂದರೆ ಮೇನ್ ಥಿಂಗ್ ನಾನು ಮಿಸ್ ಮಾಡ್ಕೊತಾ ಇರೋದು ನನ್ನ ಮಗನ. ಯಾಕೆಂದರೆ ಅವ್ನಿಗೆ ಇವಾಗ ಜೂನಿಂದ ಸ್ಕೂಲ್ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಅವಾಗ ಅವನು ನನ್ನ ಜೊತೆಲಿ ಇರೋದಕ್ಕಾಗೋದಿಲ್ಲ, ಅಂದರೆ ಅತ್ತೆ ಮಾವನ ಜೊತೆಯಲ್ಲೇ ಇರಬೇಕಾಗತ್ತೆ. ಸೊ ಅದೊಂದು ನನಗೆ ತುಂಬ ಬೇಜಾರಿದೆ. ಹಾಗೆ ನನ್ನ ಹಸ್ಬೆಂಡ್ನ ಬಿಟ್ಟಿರಬೇಕಲ್ಲ ಅಂತಲೂ ಬೇಜಾರಿದೆ. ಸೊ ಏನೂ ಮಾಡೋಕ್ಕಾಗೋದಿಲ್ಲ. ನೀನೇ ಕೂತ್ಕೊಂಡಿದ್ಯಾ? ಬರಲ್ವಾ? ಬೇಜಾರೈತಿ ತೋಳಿ, ಇನ್ನೊಂದು ವರ್ಷ ಬರವಲ್ಲ. ಎಲ್ಲ ನೀವು ಹೋದ್ಮೇಲೆ ಅಯ್ಯೋ ಗಾಡ್ ಬ್ಲೆಸ್ ಇನ್ನೊಂದು ವರ್ಷ ನಾವು ಡಿಸ್ಟರ್ಬ್ ಮಾಡ್ಬೋದು ಅವ್ರನ್ನ. ಅದನ್ನೆಲ್ಲ ಮಾಡ್ತಾನೆ ಪಾಪ. ಗುಡ್ ಬೈ. ಎರಡು ದಿವಸದಲ್ಲಿ ನೀಟಾಗಿ ಬೀಳಮ್ಮ, ರೆಕಾರ್ಡ್ ಆಗಿ ಬಂದೆ. ಆಯ್ತು ಗರ್ಲ್ ತಂಗಿ ಬರಲಿ. ಈ ನನ್ನ 9 months ಪ್ರೆಗ್ನೆನ್ಸಿ ಜರ್ನಿನಲ್ಲಿ ನಮ್ಮ ಮನೆಯವರು, ಅಂದರೆ ನಮ್ಮ ಅತ್ತೆ ಮಾವ, ಅಪ್ಪ ಅಮ್ಮ, ನನ್ನ ತಂಗಿದಿರು, ನನ್ನ ಅದ್ನಿ, ನನ್ನ ಹಸ್ಬೆಂಡ್ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಯಾರೂ ನನಗೆ ಬೇಜಾರು ಮಾಡಿಲ್ಲ. ಈ ಒಂದು ಖುಷಿ, ತೃಪ್ತಿ ನನಗಿದೆ. ಈ ಒಂದು ಖುಷಿಯಲ್ಲೇ ನಾನು ನಮ್ಮ ಮನೆಗೆ ಹೊರಡ್ತಾ ಇದ್ದೀನಿ. ಇನ್ನೇನು ಡೆಲಿವರಿ ಡೇಟ್ ಹತ್ತಿರ ಇದೆ, ಅದೇ ಇನ್ನೊಂದು 10 days ಇದೆ ಹಾರ್ಡ್ಲಿ. ಸೊ 9 ಜನ ಹೋಗಬೇಕು ಅಂತ ನಾನು ಆವಾಗಲೇ ಹೇಳಿದ್ನಲ್ವ. ಸೊ 9 ಜನ ಲೆಕ್ಕ ಹಾಕ್ಕೊಂಡು ನಾವು ಕಾರಲ್ಲಿ ಕೂತ್ಕೊಂಡ್ವಿ. ಅಂದರೆ ನಾನು ಮಗು ಸೇರಿಸಿ 2 ಅಂತ ಕೌಂಟು. ಸೊ ಆ ಕೌಂಟ್ ಪ್ರಕಾರ ನಾವು ಕಾರಲ್ಲಿ 9 ಜನ ಹೊರಟ್ವಿ. ಅದಾದಮೇಲೆ ನನ್ನ ಆದ್ನಿ ಮತ್ತು ನನ್ನ ತಂಗಿ ಇಬ್ಬರು ಗಾಡಿನಲ್ಲಿ ಬಂದರು.
ತುಂಬ ಹೆವಿ ಭಾರ ಅನಿಸ್ತಿದೆ, ತುಂಬ ಶಕ್ತಿ. ತುಂಬ ಶೆಕೆ. ನಿಮಗೂ ಶೆಕೆನವೇ? ಸಿಕ್ಕಾಪಟ್ಟೆ ಶೆಕೆ ಇದೆ ಆ್ಯಕ್ಚುಲಿ. ಸೊ ಇವಾಗೆಲ್ಲನೂ ಫಸ್ಟು ಬಿಚ್ಚಿ ಫ್ರೀಯಾಗಿ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಫ್ರೆಶ್ ಅಪ್ ಆದರೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ, ಈಗ ರಾತ್ರಿನೂ ನಮ್ಗೆ ತುಂಬ ಏನಂದರೆ ನಿದ್ದೆನೇ ಬಂದಿಲ್ಲ, ಏನೋ ಭಯ ಒಂಥರ ಗಾಬರಿಗೆ ನಿದ್ದೆನೇ ಬಂದಿಲ್ಲ. ಸೊ ಇವಾಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ರೆ ಮುಗಿತಾ ಸಾಲ್ವ್. ಫೈನಲಿ ಮನೆಗೆ ರೀಚ್ ಆದಮೇಲೆ ನನ್ನ ಸಿಸ್ಟರು ನನಗೆ ಆರತಿ ಬೆಳಗ್ಗೆ ಮನೆಗೆ ತುಂಬಿಸ್ಕೊಂಡ್ರು. ಸೊ ನಿಮ್ಮೆಲ್ಲರಿಗೂ ಈ ಸಿಂಪಲ್ ಸೀಮಂತ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ರಾಗಿಣಿ ಸಿಆರ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ವ್ಲಾಗ್ನ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ನಾನು ಸಿಗ್ತೀನಿ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಥ್ಯಾಂಕ್ ಯು ಆಲ್.